ಬರುವಾಗಲೂ ಏನು ತಂದಿಲ್ಲ, ಹೋಗುವಾಗಲೂ ಏನು ಕೊಂಡೋಗುವುದಿಲ್ಲ. ಮಧ್ಯದಲ್ಲಿರುವ ಬದುಕಿನಲ್ಲಿ ಈ ನಮ್ಮದಲ್ಲದ ಬದುಕನ್ನ, ಅದರ ಆವರಣವನ್ನ, ನಟನೆಯನ್ನ, ಅಭಿನಯವನ್ನ ಅಳವಡಿಸಿಕೊಂಡಾಗ ಬದುಕು ಎಷ್ಟು ಮಿಸರೇಬಲ್ ಆಗತ್ತೆ ಅನ್ನೋದನ್ನ ಈ ಹೆಣ್ಣು ಮಗಳು ತನ್ನ ಬದುಕಿನ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ಎಲ್ಲ ದುಃಖಕ್ಕೂ ಆಸೆಯೇ ಮೂಲ. ಆಸೆಯನ್ನ ತ್ಯಜಿಸುವತ್ತ ಬುದ್ಧ ನಡೆದ ಹಾಗೆ ಇವರು ಬದುಕಿನ ನೆಮ್ಮದಿಯನ್ನ ಅರಸಿ ಅಲ್ಲಿಂದ ಎಲ್ಲವನ್ನ ಬಿಟ್ಟು ನೆಲಕ್ಕೆ ಬಂದು ನಿಂತರು. ಇಡೀದಾಗಿ ಅಗ್ನಿ ಪರ್ವತದ ಮೇಲೆ ಕೂತಂತ ಅನುಭವ. ಬದುಕು ಅಂದ್ರೆ ಹೀಗಿರಬೇಕು, ಬದುಕನ್ನ ಈ ರೀತಿ ಭಾವಿಸಬೇಕು, ಬದುಕಿದ್ರೆ ನಿಮ್ಮ ಹಾಗೆ ಬದುಕಬೇಕು. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಇದೊಂದು ಅಚ್ಚರಿಯ ಕಥೆ, ನಿಬ್ಬೆರಗಿನ ಕಥೆ, ನಿರೀಕ್ಷೆಗೆ ಮೀರಿದ ಕಥೆ. ಇದು ಕಥೆಯಲ್ಲ, ಬದುಕು. ಬದುಕು ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಇವತ್ತಿನ ಸಮಾಜದಲ್ಲಿ ಹಣ, ಅಂತಸ್ಸು, ಐಷಾರಾಮಿ ಕಾರುಗಳು, ಬಂಗಲೆ, ಮಸ್ತಿ, ಮೋಜು ಇವೇ ಬದುಕು, ಇವೇ ಸಾರ್ಥಕತೆ. ಹಣ ಒಂದಿದ್ದರೆ, ಒಂದು ಅದ್ಭುತವಾದ ಕೆಲಸ ಇದ್ದರೆ, ಸಾಮಾಜಿಕವಾಗಿ ಎಲ್ಲರೂ ನಿಮಗೆ ಒಂದು ಗೌರವವನ್ನು ಕೊಡುವಂತ ಪೊಸಿಷನ್ ಇದ್ದರೆ ಬದುಕು ಸಂಪೂರ್ಣ ಆಯಿತು, ಸಾರ್ಥಕ ಆಯಿತು, ಅಥವಾ ಬದುಕಿನ ನೆಲೆಯೇ ಇದು, ಗುರಿಯೇ ಇದು ಅನ್ನುವಂಥ ಒಂದು ಸಮಾಜದಲ್ಲಿ ಬದುಕಿನ ನಿಜವಾದ ಅರ್ಥವನ್ನ ಹುಡುಕಿಕೊಂಡ ಹೋದ, ನೆಮ್ಮದಿಯನ್ನ ಹುಡುಕಿ ಹೋದ, ಆತ್ಮತೃಪ್ತಿಯನ್ನ ಹುಡುಕಿ ಹೋದ ಒಬ್ಬ ಹೆಣ್ಣುಮಗಳ ಕಥೆ ಇದು. ಸೂಪರ್ಫಿಷಿಯಲ್ ಆಗಿ ಮೇಲ್ನೋಟಕ್ಕೆ ಬದುಕು ಅಂದ್ರೆ ಏನು ಅಂತ ಇವತ್ತು ಯಾವುದೇ ಒಬ್ಬ ಯುವ ಸಮುದಾಯದ ಮಧ್ಯೆ ನಿಂತು ಕೇಳಿದ್ರೆ, ಚೆನ್ನಾಗಿ ಓದಿದ್ದೇನೆ ಅಥವಾ ಚೆನ್ನಾಗಿ ಓದಬೇಕು, ಒಳ್ಳೆ ಉದ್ಯೋಗ ಹಿಡಿಬೇಕು, ಕೈ ತುಂಬ ಸಂಬಳವನ್ನ ಪಡೆಯಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಭದ್ರವಾಗಿರಬೇಕು, ಅಂದುಕೊಂಡದ್ದೆಲ್ಲವನ್ನ ಪಡ್ಕೋಬೇಕು, ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ಬೇಕು, ಫ್ಲೈಟ್ ಅಲ್ಲಿ ತಿರುಗಾಡಬೇಕು, ವಿದೇಶ ಸುತ್ತಬೇಕು, ಎಲ್ಲದಕ್ಕೂ ಬೇಕಾದದ್ದೇನು ಹಣ, ಉದ್ಯೋಗ, ಅಂತಸ್ಸು, ಗೌರವ. ಇವತ್ತು ಇಡೀ ಜಗತ್ತು ಹಣದ ಹಿಂದೆ ಓಡ್ತಾ ಇದೆ. ಇಡೀ ಜಗತ್ತು ಇವತ್ತು ಸಮಾಜದ ಒಂದು ಪ್ರಿಸ್ಟೇಜಿನ ಹಿಂದೆ ಓಡ್ತಾ ಇದೆ. ನಾವು ನಾವಾಗಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳುವ ಬದಲು ಪಕ್ಕದ ಮನೆಯವರು ನೋಡಿ ಬದುಕನ್ನ ರೂಪಿಸಿಕೊಳ್ಳುವ, ಎದುರುಗಡೆ ಮನೆಯವನ್ನ ನೋಡಿ ನಾವು ಕಾರ್ ಖರೀದಿಸುವ, ಸಮಾಜವನ್ನ ನೋಡಿ ನಮ್ಮ ಅಂತಸ್ತನ್ನ ನಿರ್ಧರಿಸುವ ಒಂದು ಪರಕೀಯ, ಪರಾವಲಂಬಿತ ಬದುಕನ್ನ ನಾವು ಬದುಕ್ತಾ ಇದ್ದೇವೆ. ಇದರ ಮಧ್ಯೆ ಒಂದು 9 ವರ್ಷದಿಂದ IT ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ, ವರ್ಷದಿಂದ ವರ್ಷಕ್ಕೆ ಪದೋನ್ನತಿ, ವರ್ಷದಿಂದ ವರ್ಷಕ್ಕೆ ಸಂಬಳದಲ್ಲಿ ಹೆಚ್ಚುವಿಕೆ, ಕೈ ತುಂಬ ಸಂಬಳ, ಹೊರಗಡೆಯ ಜಗತ್ತಿಗೆ ಆಹಾ ಬದುಕು ಅಂದ್ರೆ ಹೀಗಿರ್ಬೇಕು, ಉದ್ಯೋಗ ಅಂದ್ರೆ ಹೀಗಿರ್ಬೇಕು, ಆ ಸಂಬಳ ನೋಡ್ರಿ ಹೆಂಗೆ, ಸಂಬಳ ಅಂದ್ರೆ ಹೀಗಿರ್ಬೇಕು, ಏನ್ ಸುಖ, ಏನ್ ತೃಪ್ತಿ, ಏನ್ ಮಜಾ, ಬದುಕು ಸಾರ್ಥಕ ಆಗೋಯ್ತ್ರಿ ಅವ್ರದ್ದು. ಆ ತರ ಒಂದು ಬದುಕು ನಮಗೂ ಇದ್ದಿದ್ರೆ ಅಂತ ಆಸೆ, ಅಸೂಯೆ ಪಡುವಂತ ಒಂದು ಬದುಕಿನನ್ನ ಬದುಕಿದ IT ಮ್ಯಾನೇಜರ್ ಕೊನೆಗೂ ಬದುಕಲ್ಲದ ಬದುಕನ್ನ, ನನ್ನದಲ್ಲದ ಬದುಕನ್ನ, ಸುಖವಲ್ಲದ ಬದುಕನ್ನ, ತೃಪ್ತಿಯಲ್ಲದ ಬದುಕನ್ನ, ಈ ಒತ್ತಡ, ಈ ಹೇರುವಿಕೆ, ಈ ಗುರಿ ಮುಟ್ಟುವ ಓಟ, ಯಾರ್ಯಾರದೋ ಒತ್ತಡ, ಯಾವ್ಯಾವುದೋ ಪ್ರಾಜೆಕ್ಟ್ಗಾಗಿ ನಾವು ಹಗಲು ರಾತ್ರಿ ನಮ್ಮ ದೇಹದ ಕಸುವನ್ನ ಬಸಿದು ಈ ಬದುಕುವ ಬದುಕು ನಿಜವಾದ ಬದುಕೇ ಅಂತ ಯೋಚಿಸಿ ಯೋಚಿಸಿ ಯೋಚಿಸಿ, ನಾನೀಗ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಂಗಾಲಾಗ್ತೀರಿ, ಅಥವಾ ಈ ಹೆಣ್ಮಗಳು ಹುಚ್ಚ ಅಂತ ಕೇಳ್ತೀರಿ. ಅಂತ ಲಕ್ಷ ಲಕ್ಷ ಸಂಬಳ ತೆಗೆದುಕೊಳ್ತಾ ಇರೋಂಥ ಆ ಪ್ರಿಸ್ಟೇಜಿಯಸ್ ಜಾಬ್ ಅನ್ನ ದಿಢೀರ್ ಅಂತ ಬಿಟ್ಟು ನೆಮ್ಮದಿಗಾಗಿ ರೋಡಲ್ಲಿ ನಿಂತು ಆಟೋ ಚಲಾಯಿಸ್ತಾ ಸುಖದ, ಆತ್ಮತೃಪ್ತಿಯ, ಅದ್ಭುತವಾದ ಬದುಕು ಅಂದ್ರೆ ಇದರ್ರಿ ಅನ್ನುವಂಥ ಬದುಕನ್ನ ಬದುಕ್ತಾ ಇರುವಂಥ ಒಬ್ಬ ಸಾಹಸಿ ಮತ್ತು ಸೂಕ್ಷ್ಮ, ಜೊತೆಗೆ ಬದುಕಿನ ನಿಜವಾದ ಅರ್ಥವನ್ನ ಹುಡುಕಿಕೊಂಡು ಹೊರಟಂತ ಹೆಣ್ಮಗಳ ಕಥೆ ಇವತ್ತಿನ ನಮ್ಮ ನಾಯಕಿಯ ಕಥೆ. ಬನ್ನಿ, ಅವಳ ಯೋಚನೆ, ಅವಳು ಯಾಕೆ ಹೀಗೆ ಮಾಡಿದ್ಲು, ಆತ್ಮತೃಪ್ತಿ ಅಂದ್ರೆ ಅವಳ ದೃಷ್ಟಿಯಲ್ಲಿ ಏನು, ಹಣ ಮತ್ತು ಬದುಕಿನ ವ್ಯತ್ಯಾಸ ಅಂದ್ರೆ ಏನು, ಕೊನೆಗೂ ಬದುಕು ಅಂದ್ರೆ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ
ಸಮರ್ಥವಾಗಿ ತನ್ನ ಯೋಜನೆ ಮತ್ತು ಕಾರ್ಯವೈಖರಿಯಿಂದ ಇವತ್ತು ಜಗತ್ತಿಗೆ ತೋರಿಸಿಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರಿಣಿಯಾದ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ, ಇಡೀ ಜಗತ್ತಿನ ಗಮನವನ್ನು ಸೆಳೆದ ಕನ್ನಡತಿ, ಕನ್ನಡದ ನೆಲದ ಈ ಹುಡುಗಿಯ ಕಥೆ ಇವತ್ತು ನಿಮಗಾಗಿ. ಇದೊಂದು ಸ್ಫೂರ್ತಿಯ ಕಥೆ, ಇದೊಂದು ಮಾದರಿಯ ಕಥೆ, ಇದೊಂದು ಕಣ್ತೆರೆಸುವ ಕಥೆ. ಇದು ನಿಮ್ಮೆಲ್ಲರ ಬದುಕನ್ನ ಗ್ರೈಂಡ್ ಮಾಡಿ ಕೊನೆಗೂ ಅದರ ಸಾರ ಸತ್ವವನ್ನ ಬಸಿದು ತೆಗೆದು ತೋರಿಸಿ, ಮುಟ್ಟಾಳ್ರ ಬದುಕು ಅಂದ್ರೆ ಇದು ಕಣ್ರಿ ಅಂತ ತೋರಿಸಿದ ಹೆಣ್ಮಕ್ಕಳ ಕಥೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಾವೆಲ್ಲರೂ ಬದುಕಿನ ಈ ಓಟದಲ್ಲಿ ಸಾಗುವ ಪ್ರಯಾಣಿಕರು. ಕೆಲವರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ, ಕೆಲವರು ಆಟೋದಲ್ಲಿ ಪ್ರಯಾಣ ಮಾಡ್ತಾರೆ, ಕೆಲವರು ಬೈಕಲ್ಲಿ ಪ್ರಯಾಣ ಮಾಡ್ತಾರೆ, ಕೆಲವರು ಕಾರಲ್ಲಿ ಪ್ರಯಾಣ ಮಾಡ್ತಾರೆ, ಕೆಲವರು 365 ದಿನವೂ ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾರೆ. ಇದ್ಯಾವುದೂ ಇಲ್ಲದೆ ಇದ್ದರೆ ಕೊನೆಗೆ ಕಾಲಲ್ಲಿ ನಾವು ನಮ್ಮ ಬದುಕಿನ ಪರಿಕ್ರಮವನ್ನು ಸಾಗಿಸ್ತೇವೆ. ಅವರವರ ಭಾವಕ್ಕೆ ಅವರವರ ಬದುಕು. ಇರುವುದೆಲ್ಲವ ಬಿಟ್ಟು ಇರದಿರುವುದೆಡೆಗೆ. ಈ ಮನುಷ್ಯನ ಮನಸ್ಸೇ ಹಾಗೆ, ಈ ಮನುಷ್ಯನ ಆತ್ಮಪ್ರಜ್ಞೆಯ ಪ್ರವಾಹವೇ ಹಾಗೆ, ಪ್ರಯಾಣವೂ ಹಾಗೆ, ಪರಿಕ್ರಮವೂ ಹಾಗೆ. ಅದು ಪರಿಭಾವಿಸುವ ರೀತಿ ವ್ಯಕ್ತಿಗತ. ನನಗೆ ಸುಖ ಅಂತ ಅನಿಸಿದ್ದು ನಿಮಗೆ ಸುಖ ಅಂತ ಅನಿಸ್ಬೇಕಾಗಿಲ್ಲ. ಯಾರೋ ಕಣ್ಣೋಟದಲ್ಲಿ ಸಾಗುವ ವ್ಯಕ್ತಿಗಳೆಲ್ಲ ನಮಗೆ ಅತ್ಯಂತ ಸುಖಿಗಳು ಅಂತ ನಾವು ತೀರ್ಮಾನಕ್ಕೆ ಬರ್ತೇವೆ ಒಂದು ಏರಿಯಲ್ ವ್ಯೂನಲ್ಲಿ. ಆದರೆ ಆ ವ್ಯಕ್ತಿಗಳ ವ್ಯಕ್ತಿತ್ವದ ಒಳಗಡೆ ಅವರಿಗೆ ಒಂದು ದಿವ್ಯವಾದ ಅಸಹನೆ, ದಿವ್ಯವಾದ ಅತೃಪ್ತಿ, ದಿವ್ಯವಾದಂಥ ಈ ಬದುಕಲ್ಲದ ಬದುಕು, ಇಂಥ ಬದುಕನ್ನು ನಾನು ಬದುಕ್ತಾ ಇದ್ದೇನೆಯೇ ಅನ್ನುವಂಥ ಒಂದು ಒಡಲ ಜ್ವಾಲೆ ಪ್ರತಿ ಕ್ಷಣವೂ ಅದು ತಿದಿಯ ಹಾಗೆ ಒತ್ತುತ್ತಾ ಇರ್ತದೆ. ಅಂಥ ಒಂದು ಹೆಣ್ಣುಮಗಳ ಆ ತಿದಿಯ ಒತ್ತುವಿಕೆಗೆ ತಾನೇ ತಾನಾಗಿ ತನ್ನದೇ ಆದಂಥ ತನ್ನ ಬದುಕನ್ನ ತಾನೇ ಕಂಡುಕೊಂಡಂಥ ಒಂದು ಕಥೆ. ಹಾಗಾದ್ರೆ ಯಾರು, ಏನು, ಎಲ್ಲಿ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಈಗ ಓತಪ್ರೋತವಾಗಿ ಕಾಡ್ತಾ ಇರ್ತವೆ. ಅಥವಾ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೆಣ್ಣುಮಗಳ ಕಥೆಯನ್ನ ಕೇಳಿರ್ಬೋದು, ನೋಡಿರ್ಬೋದು, ಓದಿರ್ಬೋದು. ಆದರೆ ನನ್ನ ಚಾನಲ್ನಲ್ಲಿ ನಾನು ಇದನ್ನು ಮತ್ತೆ ಎತ್ತಿಕೊಂಡ ಕಾರಣ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆದಂಥ ಈ ಹೆಣ್ಣುಮಗಳನ್ನು ಇವತ್ತು ಆಧರಿಸಿ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದರೆ, ನಮಗೆ ಕೊನೆಗೂ ಆತ್ಮತೃಪ್ತ ಬದುಕಿದೆಯಲ್ಲ, ಅದೇ ನಿಜವಾದ ಬದುಕಿನ ಒಂದು ನೆಲೆ. ಮತ್ತು ಆ ಬದುಕೇ ನಮಗೆ ಬದುಕಿನ ನಿಜವಾದ ಸುಖವನ್ನು, ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು, ಸಾರ್ಥಕತೆಯನ್ನು ಕೊಡುವಂಥದ್ದು. 100ರಲ್ಲಿ 90% ಜನ ಅಪ್ಪನಿಗಾಗಿ ಬದುಕ್ತಾರೆ, ಅಮ್ಮನಿಗಾಗಿ ಬದುಕ್ತಾರೆ, ಸಂಬಂಧಿಕರಿಗಾಗಿ ಬದುಕ್ತಾರೆ, ಸಮಾಜಕ್ಕಾಗಿ ಬದುಕ್ತಾರೆ, ಯಾರೋ ನಮ್ಮನ್ನು ನೋಡ್ತಾರೆ ಅಂತ ಬದುಕ್ತಾರೆ. ನಮ್ಮ ಅಪ್ಪ ಕಷ್ಟದಿಂದ ನನ್ನನ್ನು ಓದಿಸಿದ, ಅದರಿಂದ ಈ ಸಂಸಾರವನ್ನು ಸುಖವಾಗಿಡಬೇಕು, ಅದರಿಂದ ಒಂದಿಷ್ಟು ದುಡಿದು ಬಿಡಬೇಕು. ದುಡಿಮೆಯೇ ದುಡ್ಡಿನ ತಾಯಿ, ದುಡ್ಡೇ ಎಲ್ಲವೂ, ದುಡ್ಡೇ ದೊಡ್ಡಪ್ಪ. ಹಾಗಾಗಿ ಈ ದುಡ್ಡನ್ನ ಇಟ್ಟುಕೊಂಡು ಆ ನೆಲೆಯಲ್ಲಿ ಬದುಕನ್ನ ಕಟ್ಟಲಿಕ್ಕೆ ಹೊರಟಂತವರ ಮಧ್ಯೆ ಸುಖವನ್ನ ಅರಸಿ ಹೊರಟಂತ ಹೆಣ್ಣುಮಗಳ ಕಥೆ, ಸುಖವನ್ನ ಪಡೆದಂತ ಹೆಣ್ಮಗಳ ಕಥೆ, ಸುಖದ ಅರ್ಥ ವ್ಯಾಖ್ಯೆಯನ್ನ ತನ್ನ ಜೀವನಕ್ಕೆ ಅಳವಡಿಸಿಕೊಂಡಂಥ ಕಥೆ, ಸ್ವತಃ ಕುಟುಂಬಕರಿಂದ, ಸ್ನೇಹಿತರಿಂದ, ಓರಿಗೆಯವರಿಂದ, ಅಕ್ಕಪಕ್ಕದವರಿಂದ ಒಂದು ರೀತಿಯ ಹುಚ್ಚು ಸಾಹಸ, ಇವಳಿಗೆ ತಲೆ ಹಾಳಾಗಿದೆ, ಕೈತುಂಬ ಸಂಬಳ ಬರುವ ಅಂಥ ಅದ್ಭುತ ಕೆಲಸ ನನ್ನ ಜೀವನದಲ್ಲಿ ಸಿಗಬೇಕು ಅಂತ ಇಡೀ ಯುವ ಸಮುದಾಯ ಕನಸು ಕಟ್ಟುವ ಆ ಕಥೆ, ಆ ನೆಲೆ, ಆ ಬದುಕು, ಆ ಒಂದು ಉದ್ಯೋಗವನ್ನ ತೊರೆದು ಬಂದು ರಿಕ್ಷಾ ಡ್ರೈವರ್ ಆಗಿ ಇವಳು ಬದುಕ್ತಾಳೆ ಅಂತ ಆದರೆ ಇವಳಿಗೆ ಮತಿ ಕೆಡದೆ ಇನ್ನೇನು ಅನ್ನುವುದನ್ನೆಲ್ಲ ಕೇಳಿಯೂ ಕೂಡ ಸುಖದಿಂದ, ನಗುಮುಖದಿಂದ ಅದ್ಭುತವಾದಂಥ ಬದುಕನ್ನ ಪ್ರತಿ ಕ್ಷಣವೂ ಸವಿತಾ ಸಾರ್ವಜನಿಕ ಬದುಕಿನಲ್ಲಿ
ಆಟೋವನ್ನು ಓಡಿಸ್ತಾ ಆತ್ಮವಿಶ್ವಾಸದ ಚಿಲುಮೆಯಾಗಿ, ಮಾದರಿಯಾಗಿ, ತೋರು ಬೆರಳಾಗಿ ಬದುಕಿದರೆ ಹೀಗೆ ಬದುಕಬೇಕು ಅನ್ನುವ ವ್ಯಾಖ್ಯಾನಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ ರೀತಿಯಲ್ಲಿ ಕೇಂದ್ರ ಬಿಂದುವಾದಂತ ಈ ಹುಡುಗಿ ಕೊನೆಗೂ ನಮಗೆ ದಕ್ಕಿದ್ದು ಉದ್ಯಮಿ ನೇಜರಿನ್ ಮಿದ್ಲಾಜಾ ಅವರ ಒಂದು ಸೋಷಿಯಲ್ ಮೀಡಿಯಾದ ಸ್ಟೇಟಸ್ ಇಂದ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಒಂದು ಪೋಸ್ಟ್ ಇಂದ. ಅದು ಹೇಗಾಯ್ತು ಅನ್ನುವುದನ್ನ ಮೂಲಕ ಈ ಹುಡುಗಿಯ ಕಥೆಯನ್ನ ನಿಮ್ಮೆದುರು ಇಡ್ತೇನೆ. ಇದು ನಮ್ಮ ನಿಮ್ಮೆಲ್ಲರ ಬದುಕನ್ನ ಪುನರಾವಲೋಕನಕ್ಕೆ ಒಡ್ಡುವ ಕಥೆ. ಸಾಧಿಸಿದರೆ ಸಬಳವನ್ನೂ ನುಂಗಬಹುದಂತೆ ಅಂಥ ಒಂದು ಹೆಣ್ಮಗಳ ಧೀರೋದ್ದಾತ್ತ ಕಥೆ. ಈ ಕಥೆಯನ್ನ ಕೇಳ್ತಾ ಕೇಳ್ತಾ ನಮ್ಮ ಬದುಕಿನ ಜೊತೆಗೆ ನಾವು ಬದುಕಲ್ಲದ ಬದುಕನ್ನ ಎಷ್ಟರ ಮಟ್ಟಿಗೆ ಬದುಕ್ತಾ ಇದ್ದೇವೆ ಅನ್ನೋದನ್ನ ನಮ್ಮ ಅರಿವಿಗೆ ತಂದು ಕೊಡುವ ಹೆಣ್ಮಕ್ಳ ಕಥೆ. ಈ ನೇಜರಿನ್ ಅವರು ಒಂದು ಉದ್ಯಮಿ. ಅವರು ಯಾವುದೋ ಕಾರಣಕ್ಕಾಗಿ ಒಂದು ಆಟೋವನ್ನ ಬುಕ್ ಮಾಡ್ತಾರೆ. ಆ ಆಟೋ ಬಂದು ನಿಂತಾಗ ಅವರಿಗೆ ಅಚ್ಚರಿ. ಯಾಕೆಂದ್ರೆ ಆಟೋ ಅನ್ನುವಂಥ ಜಗತ್ತಿನಲ್ಲಿ ಪುರುಷ ಯಾಜಮಾನ್ಯತೆಯೇ ಅಧಿಕ. ಅದು ಪುರುಷರು ಓಡಿಸುವ ಒಂದು ಕೆಲಸ ಅನ್ನುವುದೇ ಸಾಮಾಜಿಕವಾಗಿ ಜನಜನಿತವಾದಂಥ ಒಂದು ವೃತ್ತಿ. ಅಂಥದ್ರ ಮಧ್ಯೆ ನಾವು ಬೆಂಗಳೂರಲ್ಲಿ ಕೆಲವು ಕೇಳಿದ್ದೇವೆ. ಯಾರೋ ಪ್ರೇಮ ಅನ್ನುವಂಥ ಹೆಣ್ಮಗಳು, ತಂದೆ ಅಕಾಲದಲ್ಲಿ ತೀರೋಗ್ತಾರೆ, ತಾಯಿಯೂ ರೋಗಿಷ್ಟೇ, ಆದರೆ ಈ ಬೆನ್ನಿಗೆ ತಮ್ಮ ತಂಗಿ ಇರ್ತಾರೆ. ಅವಳು ಆಟೋ ಓಡಿಸಿ ಇಡೀ ಸಂಸಾರವನ್ನು ಸಾಕಿ ಕೊನೆಗೆ ತಾನು MA PhD ಮಾಡಿ ಅವಳು ಉಪನ್ಯಾಸಕಿ ಆದ್ಲು, ಆ ಕುಟುಂಬವನ್ನು ರಕ್ಷಿಸಿದ್ಲು. ಅದು ಯಾವುದರ ನೆಲೆಯಲ್ಲಿ ಅಂತಂದ್ರೆ ಅಹೋರಾತ್ರಿ ಆಟೋ ಓಡಿಸಿ ಅಂತ ಕಥೆಯನ್ನು ಕೇಳಿದ್ದೇವೆ. ಆದರೆ ಇದು ಅನಿವಾರ್ಯದ ಮಾಘಸ್ನಾನ ಅಲ್ಲ, ಬದುಕಿನ ದಾರುಣತೆಗೆ ಕಂಡುಕೊಂಡಂತ ದಾರಿ ಅಲ್ಲ. ಎಲ್ಲವೂ ಇತ್ತು. ಕಾರ್ ಇತ್ತು, ಮನೆ ಇತ್ತು, ಐಷಾರಾಮಿ ಜೀವನ ಇತ್ತು, ಕೈ ತುಂಬ ಸಂಬಳ ಇತ್ತು, ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಲಕ್ಷ ಸಂಬಳ ಇತ್ತು. ಏನು ತನ್ನ ಕೈ ಕೆಳಗೆ ಯಾವ್ಯಾವುದು ಕೆಲಸಗಾರರು, ತಲೆ ಮೇಲೊಂದಿಷ್ಟು ಜನ ಕೆಲಸಗಾರರು, ಹೊಸ ಪ್ರಾಜೆಕ್ಟು, ಲ್ಯಾಪ್ಟಾಪು, ಇವೆಲ್ಲವೂ IT ಉದ್ಯಮದಲ್ಲಿ ಒಬ್ಬ ಮ್ಯಾನೇಜರ್ ಪೋಸ್ಟ್ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡ್ರೆ ಅವೆಲ್ಲವೂ ಇತ್ತು. ಎಲ್ಲವನ್ನೂ ಬಿಟ್ಟು ಮಧ್ಯರಾತ್ರಿಯಲ್ಲಿ ಬುದ್ಧ ಎದ್ದು ನಡೆದ ಹಾಗೆ ಸುಖ, ಸಂಪತ್ತು, ಸಾಮ್ರಾಜ್ಯ ಎಲ್ಲವನ್ನ ತೊರೆದು ಬರಿಗಾಲಿನಲ್ಲಿ ಬುದ್ಧ ನಡೆದ್ನಲ್ಲ. ಸುಖವನ್ನ ಅರಸಿ, ಆತ್ಮಜ್ಞಾನವನ್ನ ಅರಸಿ, ಎಲ್ಲ ದುಃಖಕ್ಕೂ ಆಸೆಯೇ ಮೂಲ, ಆಸೆಯನ್ನ ತ್ಯಜಿಸುವತ್ತ ಬುದ್ಧ ನಡೆದ ಹಾಗೆ ಇವರು ಬದುಕಿನ ನೆಮ್ಮದಿಯನ್ನ ಅರಸಿ ಅಲ್ಲಿಂದ ಎಲ್ಲವನ್ನ ಬಿಟ್ಟು ನೆಲಕ್ಕೆ ಬಂದು ನಿಂತರು. ಈ ನೇಜರಿನ್ ಅವರಿಗೆ ಆಟೋ ಚಾಲಕಿ ಹೆಣ್ಮಗಳು ಅಂತಂದಾಗ್ಲೇ ಪ್ರಥಮ ಅಚ್ಚರಿ. ಆಮೇಲೆ ಪ್ರಯಾಣ ಆರಂಭ. ಬಹುತೇಕ ನಾವು ಆಟೋದಲ್ಲಿ ಕೂತ್ರೆ ನನ್ನ ಬಗ್ಗೆ ನಾನು ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೇನೆ. ಏನು, ಎತ್ತ, ಎಷ್ಟು ಓದಿದಿರಿ, ಎಲ್ಲಿ ಊರು, ಈ ಆಟೋ ಓಡಿಸ್ತಾ ಇದ್ದೀರಿ, ನಿಮ್ಮ ಅನುಭವ ಏನು. ಒಬ್ಬ ಪತ್ರಕರ್ತನಾಗಿರೋದ್ರಿಂದ ಬಹುಶಃ ನಮಗೆ ಈ ಹವ್ಯಾಸಗಳು ಇರ್ತವೆ. ಅದರ್ವೈಸ್ ಸಾಮಾನ್ಯ ಎಲ್ಲರೂ ಆಟೋ ಚಾಲಕನ ಹತ್ರ ಇಳಿಯುವಾಗ ಎಷ್ಟಪ್ಪ, ಮತ್ತೆ ಇಲ್ಲಿ ತಿರುಗಕೋ, ಅಲ್ಲಿ ನೇರವಾಗಿ ಹೋಗು, ಅಥವಾ ಯಾಕೆ ಹೀಗೆ ರೌಂಡ್ ಹೊಡಿತಾ ಇದ್ದಿ, ಈ ಥರದ ಮಾತನ್ನ ಕೇಳ್ತಾರೆ ಹೊರತು ಬಹುತೇಕವಾಗಿ ಅವರೊಟ್ಟಿಗೆ ಸುಖ ದುಃಖ ಮಾತಾಡೋದಿಲ್ಲ. ಆದರೆ ನೇಜರಿನ್ ಅವರಿಗೆ ಪ್ರಥಮ ಅಚ್ಚರಿಯೇ ಹೆಣ್ಣುಮಗಳು. ಕೂತ್ಕೊಳ್ತಾರೆ, ಪ್ರಯಾಣ ಆರಂಭ ಆಗುತ್ತೆ. ಆದರೆ ಅವಳ ಮುಖದಲ್ಲಿ ಮಂದಹಾಸ, ಸುಖವಾದಂಥ ಒಂದು ಮುಖಭಾವ, ಆತ್ಮತೃಪ್ತಿ ಹೊಂದಿದಂಥ ಹೆಣ್ಣುಮಗಳ ಒಂದು ಗತ್ತು ಗಾಂಭೀರ್ಯ, ಯಾವುದೇ ಒತ್ತಡ ಇಲ್ಲ, ರಿಲೀಫ್ ಆಗಿದ್ದಾರೆ, ಖುಷಿಯಾಗಿ ಆಟೋ ಓಡಿಸ್ತಾಳೆ. ಏನೋ ಬಾಯಲ್ಲಿ ಏನೋ ಗುಣಗುಕೊಳ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸ್ಫೂರ್ತಿಯ, ಉತ್ಸಾಹದ ಚಿಲುಮೆಯಾಗಿ ಕಾಣ್ತಾರೆ. ಇವರಿಗೆ ಎರಡನೇ ಅಚ್ಚರಿ. ಆಮೇಲೆ ಪುರುಷರು ಕೂತ್ಕೊಳ್ಬೇಕಾದ ಜಾಗದಲ್ಲಿ ಹೆಣ್ಮಗಳು ಕೂತಿದ್ದಾಳಲ್ಲ, ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು, ಯೂನಿಫಾರ್ಮ್ ಹಾಕ್ಕೊಂಡು. ಇದೆಲ್ಲದರ ಅಚ್ಚರಿಯ ಆ ಒಳಗಿನ ತುಮುಲದಿಂದಲೇ ಆ ಹೆಣ್ಮಗಳನ್ನು ಕೇಳ್ತಾರೆ, ನೀವು ಯಾಕೆ ಆಟೋ ಓಡಿಸ್ತಾ ಇದ್ದೀರಿ, ನೀವು ಯಾರು, ಏನು. ಆವಾಗ ಆ ಹೆಣ್ಣುಮಗಳು ತೆರೆದುಕೊಂಡ ರೀತಿ ನೇಜರಿನ್ ಅವರಿಗೆ ಉದ್ಯಮದಲ್ಲಿ ಬಹಳ ದೊಡ್ಡ ಯಶಸ್ಸನ್ನ ಸಾಧಿಸಿದ ಈ ಮಹಿಳೆಗೆ ಕೂಡ ಇಡೀದಾಗಿ ಬುದ್ಧಿ ಜಗತ್ತಿನ ಒಳಗಡೆ ಕೈ ಹಾಕಿ ಏನನ್ನೋ ಮೀಟಿದ ಹಾಗೆ, ಏನನ್ನೋ ಎಳೆದ ಹಾಗೆ, ಏನೋ ಒಂದು ಹೊಸ ಆಲೋಚನೆಗೆ ತನ್ನನ್ನು ಒಡ್ಡಿದ ಹಾಗೆ ಆಗುತ್ತೆ. ಹೌದು ಮೇಡಮ್, ನಾನು ಆಟೋ ಓಡಿಸ್ತಾ ಇದ್ದೇನೆ. 9 ವರ್ಷದಿಂದ ನಾನು ಒಂದು IT ಇಂಡಸ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ಕೈ ತುಂಬ ಸಂಬಳ, ಆಳುಗಳು ಕಾಳುಗಳು ಎಲ್ಲವೂ ಇತ್ತು. ವರ್ಷ ಏನು ಮುಂಬಡ್ತಿ,
ವರ್ಷ ಸಂಬಳದಲ್ಲಿ ಗಣನೀಯ ಒಂದು ಏರಿಕೆ, ಆಗಾಗ ಫಾರಿನ್ ಟೂರು, ಅದು ಇದು ಎಲ್ಲವೂ ಇತ್ತು ಮೇಡಮ್, ಎಲ್ಲವೂ ಇತ್ತು. ಆದರೆ ಆ ಮೇಲಿನವರ ಒತ್ತಡ, ಹೊಸ ಪ್ರಾಜೆಕ್ಟು, ರಜೆ ಅಂತ ಮನೆಯಲ್ಲಿದ್ದರೂ ಲ್ಯಾಪ್ಟಾಪ್ ಓಪನ್ ಇರಬೇಕು, ಫೋನ್ಗಳನ್ನು ಅಟೆಂಡ್ ಮಾಡಬೇಕು, ಆನ್ಲೈನ್ ಮೀಟಿಂಗು ಅಟೆಂಡ್ ಮಾಡಬೇಕು. ಖಾಸಗಿತನ ಅನ್ನೋದು ಮರೆತೇ ಹೋಗಿತ್ತು. ನನ್ನದು ಅನ್ನುವ ಜಗತ್ತೇ ಇದೆ ಅನ್ನೋದನ್ನು ನಾನು ಮರೆತು ಬಿಟ್ಟಿದ್ದೆ. ಒಂದು ಹವ್ಯಾಸಕ್ಕೂ ಜಾಗ ಇಲ್ಲ. ಒತ್ತಡ 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 ಎಷ್ಟರ ಮಟ್ಟಿಗೆ ಅಂತಂದರೆ, ನನಗೆ BP ಬರುವ, ಶುಗರ್ ಬರುವ, ಅಥವಾ ನನ್ನ ಅಸೌಖ್ಯ ಆಗುವ ಎಲ್ಲ ಲಕ್ಷಣಗಳು ನನಗೆ ಎಲ್ಲೋ ಒಂದು ಕಡೆ ಒಳಗಿಂದ ಒಂದು ಸಂಜ್ಞೆ ಬರ್ತಾ ಇತ್ತು. ಇಡೀದಾಗಿ ಅಗ್ನಿ ಪರ್ವತದ ಮೇಲೆ ಕೂತಂತ ಅನುಭವ. ಕಾಣುವವರು ಕಣ್ಣಿಗೆ ಓ ಸುಖ ಸಾಮ್ರಾಜ್ಞಿ, ಬೇಕಾದಷ್ಟು ದುಡಿತಾಳೆ, ಐಷಾರಾಮಿ ಜೀವನ ಎಲ್ಲವೂ ಇದೆ ಅವಳಿಗೆ, ಓ ಈ ಥರದ್ದೊಂದು ಬದುಕು ಬೇಕಪ್ಪ ಅನ್ನಿಸುವ ಬದುಕು ಹೊರಗಿನವರಿಗೆ. ಆದರೆ ಬ್ಯಾಂಕಲ್ಲಿ ಪ್ರತಿ ತಿಂಗಳು ನನ್ನ ಸಂಬಳ ಜಮಾ ಆಗ್ತಾ ಇತ್ತು. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಪ್ರತಿ ಕ್ಷಣವೂ ನಾನು ನೋಡ್ಬೋದಾಗಿತ್ತು. ಆದರೆ ನನ್ನ ಮನಸ್ಸು ಖಾಲಿಯಾಗಿ ಬಣಗುಡ್ಲಿಕ್ಕೆ ಆರಂಭ ಆಯಿತು. ಇದು ಒಂದು ಬದುಕ? ಹಣವೇ ಬದುಕ? ಒಂದು ಶ್ರೀಮಂತಿಕೆಯನ್ನ ಕೊಡುವ, ಹಣವನ್ನ ಒದಗಿಸುವ, ಐಷಾರಾಮಿಯನ್ನ ಲೀಲಾಜಾಲವಾಗಿ ಒದಗಿಸುವ ಒಂದು ಉದ್ಯೋಗವೇ ಬದುಕ? ಎಲ್ಲಿದೆ ನೆಮ್ಮದಿ? ಎಲ್ಲಿದೆ ಆತ್ಮತೃಪ್ತಿ? ಎಲ್ಲಿದೆ ನನ್ನದು ಅಂತ ಒಂದು ಬದುಕು? ನನ್ನ ಕಾಸಾತನ, ನನ್ನ ಮನೆ, ನನ್ನ ಬದುಕು, ನನ್ನ ಭಾವ, ಇದೆಲ್ಲವೂ ಯಾವುದೋ ಒಂದು ಸಂಸ್ಥೆಯ, ಯಾವುದೋ ಒಂದು ನನ್ನ ಮೇಲಾಧಿಕಾರಿಯ ಸೊತ್ತಾಗಿದೆಯಲ್ಲ. ನನಗೆ ಸ್ವಾತಂತ್ರ್ಯವೇ ಇಲ್ಲ, ಸ್ವಾಯತ್ತತೆಯೇ ಇಲ್ಲ, ಸ್ವಾವಲಂಬನೆಯ ಮಾತೇ ಇಲ್ಲ. ಕೇವಲ ನಾನು ಮನುಷ್ಯ ರೂಪದ ಯಂತ್ರವಾಗಿದ್ದೇನೆ. ನನ್ನನ್ನು ಯಾರೋ ಕೈ ಕೊಟ್ಟು ನಡೆಸ್ತಾ ಇದ್ದ ಅನುಭವ. ನನ್ನ ಕೈಕಾಳುಗಳು, ನನ್ನ ಪಂಚೇಂದ್ರಿಯಗಳು ನನ್ನಲ್ಲಿ ಇಲ್ವೇನೋ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ತೀವ್ರ ಒತ್ತಡಕ್ಕೊಳಗಾದೆ, ತೀವ್ರ ಅಂತರ್ಮುಖಿಯಾದೆ, ತೀವ್ರವಾಗಿ ಯೋಚನೆ ಮಾಡಿದೆ. ಹೀಗೆ ತುಂಬ ನನ್ನೊಳಗೆ ಒಂದು ದೊಡ್ಡ ಯುದ್ಧವೇ ನಡೆದೋಯ್ತು. ಬದುಕು ಅಂದರೆ ಏನು? ಬದುಕಿನ ಸಾರ್ಥಕತೆ ಅಂದರೆ ಏನು? ನಾನೀಗ ಬದುಕ್ತಾ ಇರುವಂಥ ಬದುಕು ನಿಜವಾದ ಬದುಕೋ? ಈ ಎಲ್ಲ ಆಲೋಚನೆಗಳು, ಚಿಂತನೆಗಳು ನನ್ನನ್ನು ಮುತ್ತಿ ಅದು ಕಂಗೆಡಿಸಿದಾಗ ನಾನೊಂದಿನ ನಿರ್ಧಾರ ತಗೊಂಡೆ, ಮೇಡಮ್, ಇಲ್ಲ, ನಾನು ಬದುಕ್ತಾ ಇರುವ ಬದುಕಲ್ಲ. ಈ ಬರ್ತಾ ಇರುವಂಥ ಲಕ್ಷ ಸಂಬಳ ನಿಜವಾದ ಬದುಕನ್ನ ನನಗೆ ಕೊಡಲಾರದು. ನೆಮ್ಮದಿಯನ್ನ ಈ ಉದ್ಯೋಗ ಕೊಡಲಾರದು. ನೆಮ್ಮದಿಯನ್ನ ಅರಸಿ ನಾನು ಹೊರಡಲೇಬೇಕು. ಸುಖವನ್ನ ಅರಸಿ ನಾನು ಹೊರಡಲೇಬೇಕು. ನನ್ನ ಆತ್ಮತೃಪ್ತಿಗಾಗಿ, ನನಗಾಗಿ ನನ್ನ ಬದುಕನ್ನ ನಾನು ಬದುಕಬೇಕು. ಇದು ಯಾರಿಗೋಸ್ಕರನೋ ಬದುಕ್ತಾ ಇದ್ದೇನೆ. ಯಾರೋ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾರೋ ನನ್ನ ಕಾಸಾತನವನ್ನ ನಿಗ್ರಹಿಸ್ತಾ ಇದ್ದಾರೆ ಅಂತ ಅನಿಸಿದಾಗ ಮೇಡಮ್, ಒಂದಿನ ನಾನು ಕೆಲಸವನ್ನ ಬಿಟ್ಟೆ. ಮನೆಯವರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಆಡ್ಕೊಂಡ್ರು. ಒಂದು ರೀತಿಯ ಇವಳು ಯಾವುದೋ ಮ್ಯಾಡ್ ವುಮನ್ ಅಂತ ನನಗೆ ಮೂದಲಿಸಿದ್ರು. ನಾನು ಅದು ಯಾವುದಕ್ಕೂ ಕೇರ್ ಮಾಡಿಲ್ಲ. ಬೇರೆ ಕೆಲಸ ಹುಡುಕು ಅಂತಂದ್ರು, ಇನ್ನೇನೇನೋ ಆಫರ್ಗಳನ್ನು ಕೊಟ್ಟರು, ಇನ್ನೇನೋ ಚಾಯ್ಸ್ ಅನ್ನ ಕೊಟ್ಟರು. ನೋ, ನಾನು ನನ್ನದಾದಂಥ ಏಕಾಂತದಲ್ಲಿ ನನ್ನೊಳಗೇನೆ ನಾನು ಸುದೀರ್ಘವಾಗಿ ಒಂದು ದೊಡ್ಡ ಸಮುದ್ರ ಮಥನವನ್ನ ಮಾಡಿಕೊಂಡೆ. ಕೊನೆಗೂ ನಾನು ನಿರ್ಧಾರ ಮಾಡಿದ್ದು, ಎಸ್, ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಬದುಕನ್ನ ಕಟ್ಟಬೇಕು. ಆಟೋವನ್ನ ಖರೀದಿಸಿದೆ, ಆಟೋವನ್ನ ಓಡಿಸ್ಲಿಕ್ಕೆ ಆರಂಭಿಸಿದೆ. ಪುರುಷ ಪ್ರಧಾನವಾದಂಥ ವೃತ್ತಿ, ಹೊತ್ತಲ್ಲದ ಹೊತ್ತಿಗೆ, ಗೊತ್ತಿಲ್ಲದ ಜಾಗ, ಯಾವ್ಯಾವುದೋ ವಿಚಿತ್ರ ಮನೋಭಾವದ ಪ್ರಯಾಣಿಕರು, ಟ್ರಾಫಿಕ್ಕು, ಪೊಲ್ಯೂಷನ್, ಪೊಲೀಸ್, ಭ್ರಷ್ಟಾಚಾರ, ಹೆಣ್ಣುಮಗಳು, ಎಲ್ಲ ರೀತಿಯಿಂದಲೂ ಸವಾಲುಗಳ ಸರಮಾಲೆಯನ್ನೇ ಎದುರಿಸಿದೆ. ಮೂದಲಿಕೆ, ಹೇವರಿಕೆ, ಕಂಡವರು ಏನೇನೋ ಮಾತಾಡೋದು, ಯಾರ್ಯಾರೋ ಕ್ಯಾರೆಕ್ಟರೈಸೇಷನ್ ಮಾಡೋದು, ಇವೆಲ್ಲ ನಡೆದೋಯ್ತು ಮೇಡಮ್. ನನಗೇನು ಅನಿಸಿಲ್ಲ. ಲಕ್ಷ ದುಡಿತಾ ಇದ್ದವಳು ನಾನೀಗ ತಿಂಗಳಿಗೆ 60,000 ದುಡಿತೇನೆ, ನೆಮ್ಮದಿಯಾಗಿದ್ದೇನೆ, ಸುಖವಾಗಿದ್ದೇನೆ, ನನ್ನ ಬದುಕನ್ನ ನಾನು ಬದುಕ್ತಾ ಇದ್ದೇನೆ, ನನ್ನ ಬದುಕಿಗೆ ನಾನೇ ವಾರಸುದಾರಳು, ನೆಮ್ಮದಿಯಿಂದ ನಿದ್ದೆ ಮಾಡ್ತೇನೆ. ನನ್ನ ಒಂದಿಷ್ಟು ಹವ್ಯಾಸಗಳಿದೆ, ಅದನ್ನೂ ಮಾಡ್ತಾ ಇದ್ದೇನೆ. ರಜೆ ಬೇಕು ಅಂದ್ರೆ ರಜೆ ಮಾಡ್ತೇನೆ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹೋಗ್ತೇನೆ, ದುಡಿಬೇಕು ಅಂದಾಗ ದುಡಿತೇನೆ, ಸ್ವಾವಲಂಬಿಯಾಗಿದ್ದೇನೆ. 9 ವರ್ಷ ನಾನು ನರಕದ ಬದುಕನ್ನ ಬದುಕಿದ್ದೆ ಅಂತ ಈ ಸ್ವರ್ಗದಲ್ಲಿ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದಾಗ ನೇಜರಿನ್ ಸತ್ಯಕ್ಕೂ ನೆಲದ ಮೇಲೆ ಇರಲಿಲ್ಲ. ಒಂದ್ ಕಡೆ ಆಘಾತ,
ಒಂದು ಕಡೆ ಖುಷಿ, ಒಂದು ಕಡೆ ಸಂಭ್ರಮ, ಒಂದು ಕಡೆ ಬದುಕನ್ನು ಹೀಗೆ ಶೋಧಿಸ್ಬೇಕೇ, ಬದುಕು ನಾವು ಬದುಕ್ತಾ ಇರುವ ಬದುಕಲ್ಲವೇ? ಹಾಗಾದರೆ ಬದುಕು ಅಂದ್ರೆ ಬೇರೆಯೇ ಒಂದು ಇದೆಯೇ? ಈ ಎಲ್ಲ ಯೋಚನೆಗಳು ಅವರಿಗೆ ಮೈ ತುಂಬಿಕೊಂಡಾಗ ಅವರೊಟ್ಟಿಗೆ ಒಂದಿಷ್ಟು ಮಾತುಕತೆ ಇತ್ಯಾದಿ ಎಲ್ಲ ಮಾಡಿ ಅವಳ ಅನುಭವ, ಅವಳ ಜೀವಂತಿಕೆ, ಅವಳ ಉತ್ಸಾಹ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದೆ ಬದುಕು ಅಂತ ಅಂದಾಗ ಆ ಕಡೆಯ ಹೆಜ್ಜೆ ಬದಲಿಸಿ ನಿಜವಾದ ಬದುಕಿನ ಕಡೆಗೆ ಮುಖ ಮಾಡಿದ ಆ ಹೆಣ್ಮಗಳಿಗೆ ಒಂದು ಅಭಿನಂದನೆ ಹೇಳಿ ರಿಕ್ಷಾವನ್ನು ಇಳಿತಾರೆ. ಆ ಇಡೀ ಕಥೆಯನ್ನು ಅವರು ಇವತ್ತು ಎಕ್ಸ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡ್ತಾರೆ. ಈಗ ಅದು ಭಾಳಷ್ಟು ವೈರಲ್ ಆಗಿದೆ. ಅಭಿನಂದನೆಗಳ ಸುರಿಮಳೆ. ಬದುಕು ಅಂದರೆ ಹೀಗಿರಬೇಕು, ಬದುಕನ್ನು ಈ ರೀತಿ ಭಾವಿಸಬೇಕು, ಬದುಕಿದ್ರೆ ನಿಮ್ಮ ಹಾಗೆ ಬದುಕಬೇಕು. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ಸ್ವಾಭಿಮಾನದಿಂದ ಬದುಕುವವರಿಗೆ ಸ್ವಾತಂತ್ರ್ಯ ಅನ್ನುವುದ ಒಂದು ಅರ್ಥವನ್ನ, ವ್ಯಾಖ್ಯೆಯನ್ನ ತನ್ನದಾಗಿಸಿಕೊಂಡು ತನ್ನದೇ ಕಾಲ ಮೇಲೆ ನಿಂತು ತನ್ನದೇ ಬದುಕನ್ನ ತಾನು ಬದುಕುವ ಈ ಹೆಣ್ಣುಮಗಳಿಗೆ ಎಲ್ಲರ ಅಭಿನಂದನೆಯ ಮಹಾಪುರ. ಕೊನೆಗೂ ಬುದ್ಧ ಯಾಕೆ ಎದ್ದು ಹೊರಟ, ಅಥವಾ ಯಾವುದೋ ಒಂದು ದೊಡ್ಡ ಉದ್ಯಮಿ ಸಾವಿರ ಕೋಟಿಯನ್ನ ಕೊನೆಗೂ ಒಂದು ಅನಾಥಾಲಯಕ್ಕೆ ಬರೆದು ಸತ್ತೋದ ಯಾಕೆ? ಮೋದಿ ಅಂತವರು ಮದುವೆಯಾದ ಹೆಂಡತಿಯನ್ನು ಒಪ್ಪಿಸಿ ನಾನು ನಿನ್ನ ಸಂಸಾರದಲ್ಲಿ ಇರ್ಲಾರೆ, ನನ್ನ ಬದುಕಿನ ದಾರಿಯೇ ಬೇರೆ ಅಂತ ಹಿಮಾಲಯಕ್ಕೆ ಯಾಕೆ ಹೊರಟರು? RSSನ ಕಾರ್ಯಕರ್ತರು ಯಾಕೆ ಆದ್ರು? ಕೊನೆಗೆ ಅವರು ಈ ಸಮಾಜ, ಸಂಸ್ಕೃತಿ, ದೇಶದ ಅಸ್ಮಿತೆ, ಸನಾತನ, ಅದರ ಇಡೀ ಪುನರುತ್ಥಾನದ ಮಹಾಯಜ್ಞದ ಕಂಕಣವನ್ನ ಏಕೆ ತೊಟ್ರು? ಇವೆಲ್ಲದಕ್ಕೂ ಈ ಹೆಣ್ಣು ಮಗಳು ಉತ್ತರ ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಬದುಕಿನ ನಿಜವಾದ ಸುಖ, ಸ್ವಾತಂತ್ರ್ಯ, ಅರ್ಥ, ಮೌಲ್ಯ ಇವೆಲ್ಲವನ್ನ ನೀವು ಗಂಭೀರವಾಗಿ ಯೋಚನೆ ಮಾಡಿದಾಗ ಈ ಹೆಣ್ಣು ಮಗಳ ಹಾಗೆ ಬದುಕನ್ನ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಕೊನೆಗೂ ಬದುಕಲ್ಲಿ ಬೇಕಾಗಿರುವುದು ಸುಖ, ಆತ್ಮತೃಪ್ತಿ. ನಮಗಾಗಿ ನಾವು ಬದುಕಬೇಕು, ಬೇರೆಯವರಿಗಾಗಿ ಅಲ್ಲ. ಅದು ಅಭಿನಯ, ನಟನೆ. ಬರುವಾಗಲೂ ಏನೂ ತಂದಿಲ್ಲ, ಹೋಗುವಾಗಲೂ ಏನೂ ಕೊಂಡೋಗುವುದಿಲ್ಲ. ಮಧ್ಯದಲ್ಲಿರುವ ಬದುಕಿನಲ್ಲಿ ಈ ನಮ್ಮದಲ್ಲದ ಬದುಕನ್ನ, ಅದರ ಆವರಣವನ್ನ, ನಟನೆಯನ್ನ, ಅಭಿನಯನವನ್ನ ಅಳವಡಿಸಿಕೊಂಡಾಗ ಬದುಕು ಎಷ್ಟು ಮಿಸರೇಬಲ್ ಆಗತ್ತೆ ಅನ್ನೋದನ್ನ ಈ ಹೆಣ್ಣು ಮಗಳು ತನ್ನ ಬದುಕಿನ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. 21ನೇ ಶತಮಾನದಲ್ಲಿ ಕೂಡ ಬದುಕಿನ ಶೋಧ, ಬದುಕು ಅಂದ್ರೆ ಏನು ಅಂತ ಒಂದು ಸಮೃದ್ಧವಾದಂತ ಬದುಕನ್ನ ಬಿಟ್ಟು ಈ ಶ್ರಮದ ಬದುಕಲ್ಲಿಯೂ ಕೂಡ ನನಗೆ ಸಾಂತ್ವನ ಇದೆ, ಸುಖ ಇದೆ, ಸಾರ್ಥಕತೆ ಇದೆ, ಈಗ ನಿಜವಾದ ಬದುಕಿನ ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಆ ಹೆಣ್ಮಗಳು ಹೇಳಿದ್ದನ್ನ, ನೇಜರಿನ್ ಅವರು ವ್ಯಕ್ತಪಡಿಸಿದ್ದನ್ನ ನೋಡಿ ಜಗತ್ತು ಬೆರಗಾಗಿದೆ. ಬಹುಶಃ ಈ ಹೆಣ್ಣುಮಗಳು ನಿಮಗೆ ಇವತ್ತಲ್ಲ ನಾಳೆ ಒಂದಿನ ಮುಖಾಮುಖಿ ಆಗ್ತಾಳೆ. ಅವಳ ಆಟೋದಲ್ಲೂ ನೀವು ಪ್ರಯಾಣಿಸ್ತೀರಿ, ನಾನೂ ಪ್ರಯಾಣಿಸುವ ಉತ್ಸುಕದಲ್ಲಿದ್ದೇನೆ. ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಆದಂಥ ಜ್ಞಾನೋದಯ ನಮಗೂ ಆಗಲಿ, ನಿಮಗೂ ಆಗಲಿ, ಇದು ಮಾದರಿಯಾಗಲಿ. ಬದುಕು ಅಂದ್ರೆ ಇಷ್ಟೇ, ನೆಮ್ಮದಿ ಇಲ್ಲದ ಬದುಕು, ಸುಖ ಇಲ್ಲದ ಬದುಕು, ಸ್ವಾಯತ್ತತೆ ಇಲ್ಲದ ಬದುಕು, ನಮ್ಮದಲ್ಲದ ಬದುಕೇ ಅಲ್ಲ ಅನ್ನೋದಂತ ದಿವ್ಯ ಸತ್ಯವನ್ನ ನಮ್ಮ ಇಡೀ ಪರಂಪರೆ ಹೇಳಿದ್ದೇ. ಅದನ್ನ ನಮ್ಮ ಇಡೀ ಸನಾತನದ ಮೂಲ ಬಿಂದುವೇ ಅದು. ನಮ್ಮ ಇಡೀ ಜ್ಞಾನ ಪರಂಪರೆಯ ಸಿಂಧುವಿನಲ್ಲಿ ನೀವು ಬಿಂದುವನ್ನ ಹುಡುಕ್ತಾ ಹೋದರೆ ಕೊನೆಗೂ ಸಿಗುವಂತ ಆ ಜ್ಞಾನದ ಬಿಂದು ಇದೆ. ವಿವೇಕಾನಂದ ಇರ್ಬೋದು, ಪರಮಹಂಸರು ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಯಾರೇ ಇರ್ಬೋದು, ಕೊನೆಗೂ ಬದುಕಿನ ಶೋಧವೇ ನಿಜವಾದ ಶೋಧ. ಮತ್ತು ಬದುಕು ಅನ್ನುವುದು ಅದು ನಿಜವಾದ ನೆಮ್ಮದಿ, ನಿಜವಾದ ಸುಖ ಇಲ್ಲಿದೆ, ಇದರಲ್ಲಿಲ್ಲ. ಎಂಥ ಅದ್ಭುತ ಹೆಣ್ಮಗಳು, ಯಾವ ತಾಯಿ ಹೆತ್ತ ಹೆಣ್ಮಗಳು ಗೊತ್ತಿಲ್ಲ. ಅವಳು ಸುಖವಾಗಿರಲಿ, ಬಹಳ ಅದ್ಭುತವಾದಂಥ ಒಂದು ಬದುಕನ್ನು ಬದುಕ್ತಾ ಇದ್ದಾಳೆ. ಅವಳ ಬದುಕು ಅವಿಚ್ಛಿನ್ನವಾಗಿ ಮುಂದುವರಿಲಿ, ನಮಗೆಲ್ಲರಿಗೂ ದಾರಿದೀಪ, ಒಂದು ಕಣ್ಣ ತೆರೆಸಿದ ಒಂದು ಕಥೆಯಾಗಿ, ಬದುಕಾಗಿ ನಮ್ಮೆದುರು ಅವಳು ನಿಂತಿದ್ದಾಳಲ್ಲ. ಅಂಥ ಬದುಕನ್ನು ನಮ್ಮೆಲ್ಲರಿಗೆ ಒಂದು ಗೋಚರಿಸುವ ಹಾಗೆ ನೇಜರಿನ್ ನಮಗೆ ತೋರಿಸ್ಕೊಟ್ರಲ್ಲ, ಅವರಿಗೂ ಅಭಿನಂದಿಸ್ತಾ, ಈ ಹೆಣ್ಮಗಳಿಗೂ ಅಭಿನಂದಿಸ್ತಾ, ಈ ಕಥೆಯ ಮೂಲಕ ನಿಮ್ಮ ಒಳಗಡೆ ಒಂದು ಚಿಂತನೆಯ ಒಂದು ಮಥನ ಆರಂಭ ಆಗತ್ತೆ.
ನೀವು ಬದುಕಿನ ಶೋಧವನ್ನು ಮಾಡ್ತೀರಿ. ಇಂಥ ಕಥೆಗಳೇ, ಇಂಥ ಬದುಕೆ ನಮಗೆ ನಿತ್ಯ ಪ್ರೇರಣೆ, ಸ್ಫೂರ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.